ಹಲೋ ಎವ್ರಿವನ್. ಇಡ್ಲಿ ಚಟ್ನಿ, ಇಡ್ಲಿ ಸಾಂಬಾರ್ ಇಲ್ಲ ಇಡ್ಲಿ ರಸಂ ಈ ತರ ಕಾಂಬಿನೇಷನ್ ನ ಟ್ರೈ ಮಾಡಿರ್ತೀವಿ. ಆದ್ರೆ ಫ್ರೈಡ್ ತವಾ ಇಡ್ಲಿನ ಟ್ರೈ ಮಾಡಿರ್ಲಿಲ್ಲ ಅಂದ್ರೆ ಯು ಮಸ್ಟ್ ಟ್ರೈ ದ ರೆಸಿಪಿ. ಸೊ ಲೆಟ್ಸ್ ಬಿಗಿನ್. ವೆಲ್ಕಮ್ ಟು ದೇಸಿ ಈಟ್ ದೇಸಿ, ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ತಡ ಮಾಡದೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ದೋಸೆ ಹಂಚಿಗೆ ನಾನು 1-2 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ. ಆ ನಂತರ ಅದಕ್ಕೆ 1/4 ಸ್ಪೂನ್ ಅಷ್ಟು ಸಾಸಿವೆ, 1/4 ಸ್ಪೂನ್ ಅಷ್ಟು ಜೀರಿಗೆ, ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ 1 ಮೀಡಿಯಂ ಸೈಜ್ ಈರುಳ್ಳಿ, 2 ಹಸಿಮೆಣಸಿನಕಾಯಿ, 2 ಕಡ್ಡಿಯಷ್ಟು ಕರಿಬೇವು, ಹಾಗೆ 1 ಚಿಕ್ಕ ಟೊಮ್ಯಾಟೋನ ಹಾಕಿದ್ದೀನಿ. ಸೊ ಇದೆಲ್ಲದನ್ನು ಒಂದು 60% ಅಷ್ಟು ಬೆನ್ಸ್ಕೊಳ್ಳಿ. ಇದು ಬೆನೆಯೋಷ್ಟರಲ್ಲಿ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಓಕೆ, ಬ್ಯಾಕ್ ಟು ದ ರೆಸಿಪಿ. ನೆಕ್ಸ್ಟ್ ಈಗ ಇದಕ್ಕೆ ನಾವು ಹೋಮ್ ಮೇಡ್ ಪುಡಿನ ಆಡ್ ಮಾಡೋಣ. ಈ ಪುಡಿ ರೆಸಿಪಿ ನಿಮ್ಮ ಹತ್ರ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಅಂಡ್ ನೀವೇನಾದ್ರೂ ಇನ್ನೂ ಅದನ್ನ ನೋಡಿರ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಶೇರ್ ಮಾಡ್ತೀನಿ, ಪ್ಲೀಸ್ ವಾಚ್ ಮಾಡಿ. ಅಂಡ್ ದಿಸ್ ಇಸ್ ವೆರಿ ವೆರಿ ಟೇಸ್ಟಿ ಪುಡಿ. ನೀವು ಬರೀ ಇಡ್ಲಿ ಜೊತೆ ತುಪ್ಪನ ಹಾಕಿ ಈ ಪುಡಿ ಸಹ ಹಾಕೊಂಡು ತಿನ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು 1.5 ಸ್ಪೂನ್ ಅಷ್ಟು ಪುಡಿನ ಆಡ್ ಮಾಡಿದ್ದೀನಿ. ಪುಡಿನ ಹಾಕಿದ ನಂತರ ತುಂಬಾ ಹೊತ್ತು ಫ್ರೈ ಮಾಡ್ಕೊಳಕ್ ಹೋಗ್ಬಾರ್ದು, ಫ್ಲೇವರ್ ಹೋಗ್ಬಿಡುತ್ತೆ. ಹಾಗಾಗಿ ಒಂದು 15 to 20 ಸೆಕೆಂಡ್ಸ್ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಂಡು ಮಸಾಲಾನ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಇದಕ್ಕೆ ನಾವು ಇಡ್ಲಿ ಬ್ಯಾಟರ್ ನ ಆಡ್ ಮಾಡ್ಕೊಳ್ಳೋಣ. ಇಡ್ಲಿ ಬ್ಯಾಟರ್ ನ ಹಾಕ್ಬೇಕಾದ್ರೆ ನೀವು ಫ್ಲೇಮ್ ನ ಲೋ ಅಲ್ಲಿ ಇಟ್ಕೊಂಡೆ ಹಾಕಿ, ಮೀಡಿಯಂ ಇಲ್ವಾ ಹೈ ಫ್ಲೇಮ್ ಅಲ್ಲಿ ಇಟ್ರೆ ವೆಜಿಟೇಬಲ್ಸ್ ಎಲ್ಲ ಸೀದೋಗ್ಬಿಡುತ್ತೆ. ಇನ್ ಕೇಸ್ ನೀವೇನಾದ್ರೂ ಸ್ಟವ್ ಆಫ್ ಮಾಡಿದ್ರೆ ಹಂಚಲ್ಲಿ ಹೀಟ್ ಕಡಿಮೆ ಆಗ್ಬಿಡುತ್ತೆ. ಆಗ ನೀವು ಇಡ್ಲಿ ಬ್ಯಾಟರ್ ನ ವೆಜಿಸ್ ಮೇಲೆ ಹಾಕಿದಾಗ ಜಾರ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಲೈಟ್ ಆಗಿ ಹೀಟ್ ಅಂಡ್ ಸ್ಟೀಮ್ ಇದ್ದಾಗ್ಲೇ ಹಿಟ್ಟು ವೆಜಿಸ್ಗೆಲ್ಲ ನೀಟಾಗಿ ಹಿಡ್ಕೊಂಡು ಪರ್ಫೆಕ್ಟ್ ಆಗಿರೋ ಇಡ್ಲಿ ಶೇಪ್ ಬರುತ್ತೆ. ನೋಡ್ತಾ ಇದ್ದೀರಲ್ವಾ ನಂದು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಎಸ್, ಇಡ್ಲಿ ಹಿಟ್ಟು ಹಾಕಿದ ನಂತರ ಮತ್ತೆ ಮೇಲಿಂದ ನಾನು ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಫಾರ್ ಎಕ್ಸ್ಟ್ರಾ ಟೇಸ್ಟ್. ಈಗ ಲಿಡ್ನ ಹಾಕ್ಬೇಕು, ಆದ್ರೆ ಹಾಕೋಕ್ ಮುಂಚೆ ಮರೀದೆ ಈ ತರ ಒಂದು ಚಿಕ್ಕ ಕಪ್ಪಲ್ಲಿ ನೀರನ್ನ ಇಡಿ. ಈ ತರ ನೀರನ್ನ ಇಡೋದ್ರಿಂದ ಮಾಯಿಶ್ಚರ್ ಕ್ರಿಯೇಟ್ ಆಗಿ ಇಡ್ಲಿ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಾಗುತ್ತೆ. ನಾವು ಇಡ್ಲಿನ ತವಾ ಮೇಲೆ ಮಾಡೋದ್ರಿಂದ ಕೆಲವೊಂದ್ಸಲ ರಫ್ ಅನ್ಸುತ್ತೆ ತಿನ್ಬೇಕಾದ್ರೆ. ಸೊ ನೀವ್ ಈ ತರ ನೀರನ್ನ ಇಡೋದ್ರಿಂದ ಇಡ್ಲಿ ರಫ್ ಅನ್ಸದೆ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಲಿಡ್ನ ಹಾಕಿ ಒಂದು 2 to 3 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲೇ ಬಿಡಿ. ಆ ನಂತರ ಲಿಡ್ನ ಓಪನ್ ಮಾಡಿ ಎಲ್ಲಾ ಇಡ್ಲಿಸ್ನ ಫ್ಲಿಪ್ ಮಾಡ್ಕೊಳ್ಳಿ. ನೀರನ್ನ ತೆಗೆದು ಬಿಡಿ, ಇವಾಗ ಮತ್ತೆ ಇಡೋ ಅವಶ್ಯಕತೆ ಇಲ್ಲ. ಮತ್ತೆ ಲಿಡ್ನ ಹಾಕಿ ಜಸ್ಟ್ ಒಂದು 30 ಸೆಕೆಂಡ್ಸ್ ಲೋ ಫ್ಲೇಮ್ ಅಲ್ಲೇ ಬಿಡಿ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಫ್ರೈಡ್ ತವಾ ಇಡ್ಲಿ ರೆಸಿಪಿ ರೆಡಿ ಇದೆ. ಇದನ್ನ ಮಾಡ್ಕೊಳ್ಳೋಕೆ ನಿಮ್ಗೆ ಒಂದು ಹಾರ್ಡ್ಲಿ ಅಂದ್ರೂ 10 ಮಿನಿಟ್ಸ್ ಆಗ್ಬೋದು ಅಷ್ಟೇ. ಆದ್ರೆ ಇದ್ರದ್ದು ಟೇಸ್ಟ್ ಮಾತ್ರ ನಿಮ್ ತಲೆಯಲ್ಲಿ ಹಾಗೆ ಉಳ್ಕೊಂಡ್ಬಿಡುತ್ತೆ, ಅಷ್ಟೊಂದು ಟೇಸ್ಟಿ ಆಗಿರುತ್ತೆ. ಒಂದ್ಸಲ ನೀವು ಇದನ್ನ ಟ್ರೈ ಮಾಡಿ, ಹೇಗಾಗಿದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸರ್ವ್ ಮಾಡೋಕಿನ ಮುಂಚೆ ಮರೀದೆ ತುಪ್ಪನ ಹಾಕಿ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂಡು ಸರ್ವ್ ಮಾಡಿ, ಅಲ್ಟಿಮೇಟ್ ಆಗಿರುತ್ತೆ. ನನ್ನ ಪ್ರಕಾರ ಮತ್ತೆ ಇದಕ್ಕೆ ಅಡಿಷನಲ್ ಆಗಿ ಚಟ್ನಿ ಇಲ್ವಾ ಪುಡಿ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದ್ರೆ ಆಲ್ರೆಡಿ ಇದಕ್ಕೆ ನಾವು ವೆಜಿಸ್ ನ ಆಡ್ ಮಾಡಿದೀವಿ, ಮಸಾಲಾನ ಆಡ್ ಮಾಡಿದೀವಿ ಅಂಡ್ ಲೈಟ್ ಆಗಿ ಕ್ರಿಸ್ಪ್ ಔಟ್ ಸೈಡ್ ಅಂಡ್ ವೆರಿ ವೆರಿ ಸಾಫ್ಟ್ ಇನ್ ಸೈಡ್. ಸೊ ಇದೆಲ್ಲದೂ ಒಂದ್ರಲ್ಲೇ ಇರ್ಬೇಕಾದ್ರೆ ಅಡಿಷನಲ್ ಆಗಿ ಇನ್ನೇನ್ ಬೇಕು ಹೇಳಿ. ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮರೀದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.